ಜನ್ಮದಿನವನ್ನು ಆಚರಣೆ ಮಾಡ್ತಾರೆ. ಬಾಬು ಜಗಜೀವನ್ ರಾಮ್ ಅವರು ಈ ದೇಶ ಕಂಡಂಥ ಅಪ್ರತಿಮ ನಾಯಕರು. ಬಹಳ ದೀರ್ಘಕಾಲ ಕೇಂದ್ರ ಸರ್ಕಾರದಲ್ಲಿ ಸಚಿವರಾಗಿ ಅನೇಕ ಇಲಾಖೆಗಳನ್ನು ಅವರು ನಿಭಾಯಿಸಿದರು. ಯಾವುದೇ ಇಲಾಖೆಯಲ್ಲಿ ಇದ್ದರೂ ಕೂಡ, ಅದು ರಕ್ಷಣಾ ಇಲಾಖೆ ಇರ್ಬೋದು, ಕೃಷಿ ಇಲಾಖೆ ಇರ್ಬೋದು, ಯಾವುದೇ ಇಲಾಖೆ ಇರ್ಬೋದು, ಎಲ್ಲ ಇಲಾಖೆಗಳನ್ನು ಕೂಡ ಬಹಳ ದಕ್ಷತೆಯಿಂದ ನಿರ್ವಹಿಸಿದರು. ಜೊತೆಗೆ ಇವತ್ತೆಲ್ಲ ಪತ್ರಿಕೆಗಳಲ್ಲಿ ನೋಡಿದ್ದೀರಿ ಅನ್ನೋ ಕಾಣಿಸಿದೆ. ದೇಶ ಪ್ರಗತಿಯಾದರೆ ನಾವೆಲ್ಲ ಪ್ರಗತಿಯಾಗ್ತೀವಿ, ದೇಶ ಉದ್ಧಾರ ಆದರೆ ನಾವೆಲ್ಲ ಉದ್ಧಾರ ಆಯಿತು, ದೇಶ ವಿಕಾಸ ಆದರೆ ನಾವೆಲ್ಲ ಅಂದರೆ ದೇಶದ ಬಗ್ಗೆ ಅಪ್ರತಿಮವಾದಂಥ ಪ್ರೇಮ ಇತ್ತು, ದೇಶಭಕ್ತಿ ಇತ್ತು. ಒಬ್ಬ ಭಾರತ ಕಂಡಂಥ ದೇಶಭಕ್ತರಲ್ಲಿ ಚೂಡಿನಲ್ಲಿರ್ತಕ್ಕಂಥ ನಾಯಕ. ಅವರು ಯಾವುದೇ ಇಲಾಖೆ, ಅದು ರಕ್ಷಣಾ ಇಲಾಖೆ ಇರ್ಬೋದು ಅಥವಾ ಕೃಷಿ ಇಲಾಖೆ ಇರ್ಬೋದು ಅಥವಾ ಇನ್ಯಾವುದೇ ಇಲಾಖೆ, ಎಲ್ಲ ಇಲಾಖೆಗಳಲ್ಲೂ ಕೂಡ ಅವರ ಹೆಜ್ಜೆ ಗುರುತುಗಳನ್ನು ಬಿಟ್ಕೊಂಡು ಅದು ಈ ದೇಶಕ್ಕೆ ಒಂದು ಮಾದರಿಯಂತ ಆದಂಥ ನಾಯಕರು. ಅಂಥ ನಾಯಕರು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅವರ ಜನ್ಮದಿನೋತ್ಸವವನ್ನು ಆಚರಣೆ ಮಾಡ್ತಾರೆ. ಅವ್ರಿಗೆ ಚಿರಶಾಂತಿ ದೊರಕಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾರೆ. ಚಿರಶಾಂತಿ ಮತ್ತು ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ ಮತ್ತು ಮಾರ್ಗದರ್ಶನ. ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಸಾಮಾಜಿಕ ನ್ಯಾಯ ಕೊಡಿಸೋದ್ರಲ್ಲಿ ಎಲ್ರಿಗೂ, ಅವರು ಇಂಥದೇ ಜನ ಅಂತ ಏನಿಲ್ಲ, ಎಲ್ಲರಿಗೂ ಸಾಮಾಜಿಕ ನ್ಯಾಯ ಸಿಗಬೇಕು. ಯಾರೇ ಅದರಿಂದ ಒಬ್ಬ ಮಹಾನ್ ನಾಯಕನನ್ನು ಇವತ್ತು ಸ್ಮರಿಸ್ಕೊಡ್ತಕ್ಕಂಥ, ಗೌರವಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ದೆಹಲಿ ಪ್ರವಾಸ ಹೋಗಿದ್ರಿ, ಹೇಗಿತ್ತು ಅಂತ ಹೈಕಮಾಂಡ್ನ ಭೇಟಿ ಮಾಡಿದ್ರಿ? ಕೊಡಗು ಬಿಜೆಪಿ ಕಾರ್ಯಕರ್ತರೊಬ್ರು ಹ್ಯಾಂಗ್ ಮಾಡ್ಕೊಂಡು ಪ್ರೆಷರ್ ಇಂದ ಸೂಸೈಡ್ ಮಾಡ್ಕೊಂಡಿದ್ದೀವಿ. ಹೊನ್ನಣ್ಣ ಮತ್ತೆ ಮಂತರ್ಗೌಡ ಅವರ ಹೆಸರನ್ನ ಉಲ್ಲೇಖ ಮಾಡಿದ್ದಾರೆ ಡೆತ್ ನೋಟ್ ಅಲ್ಲಿ. ಅದ್ರ ಬಗ್ಗೆ ಹೆಚ್ಚು ಮಾತಾಡಕ್ ಹೋಗಲ್ಲ. ಎಫ್ಐಆರ್ ಆಗಿದೆ, ತನಿಖೆ ನಡೀತಾ ಇದೆ. ತನಿಖೆ ನಡೀತಾ ಇರೋದ್ರಿಂದ ನಾವು ಯಾರು ಕೂಡ ಇಂಟರ್ಫಿಯರ್ ಆಗೋಕ್ಕಾಗಲ್ಲ. ಯಾರು ತಪ್ಪಿತಸ್ಥರು ಅಂತ ತನಿಖೆಯಲ್ಲಿ ಬರ್ತದೆ ಅವ್ರ ಮೇಲೆ ಕ್ರಮ ತಗೋತೀವಿ. ಬಿಜೆಪಿ ಡಿಮ್ಯಾಂಡ್ ಮಾಡ್ತಿರೋದು ಹೊನ್ನಣ್ಣ ಅವ್ರದ್ದು ಮತ್ತೆ ಮಂತರ್ಗೌಡ ಅವ್ರ ಹೆಸರನ್ನ ಸೇರಿಸಬೇಕು ಎಫ್ಐಆರ್. ಬಿಜೆಪಿಯವರು ಡಿಮ್ಯಾಂಡ್ಗೆಲ್ಲ ನಾವು ಉತ್ತರ ಕೊಡೋಕ್ಕಾಗಲ್ಲ. ಬಿಜೆಪಿಯವರು ಒಂದು ರೀತಿ ಹತಾಶರಾಗ್ಬಿಟ್ಟಿದ್ದಾರೆ. ಹತಾಶರಾಗಿ ಈ ಥರ ಎಲ್ಲ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಸಾವನ್ನಲ್ಲೂ ರಾಜಕೀಯ ಮಾಡಬೇಕು ಯಾವಾಗಲೂ ಕೂಡ ಬಿಜೆಪಿಯವರು ಇದನ್ನೇ ಮಾಡೋದು. ಅದರಿಂದ ನಾವು ಅವ್ರಿಗೆ ಹೇಳ್ದೋದಕ್ಕೆಲ್ಲ ರಿಯಾಕ್ಟ್ ಮಾಡೋಕ್ಕೋಗಲ್ಲ. ಬಿಕಾಸ್ ಇಷ್ಟೇ ಹೇಳ್ತೀನಿ, ಇಟ್ ಈಸ್ ಆಲ್ರೆಡಿ FIR is filed, case is registered and investigation is going on. At this stage, I do not want to interfere with the case. I do not want to make any statement.